ರಾಹುಲ್ ಬಂದಿದ್ದ ವಿಷಯನ ಚಿರುಗೆ ಹೇಳಲ್ಲ. ಒಂದು ವೇಳೆ ಹೇಳಿದ್ರೆ ಚಿರು ರಾಹುಲ್ನಂತೂ ಸುಮ್ಮನೆ ಬಿಡಲ್ಲ. ಅವನು ಎಲ್ಲೇ ಇದ್ರೂ ಅವನ್ನ ಹುಡುಕಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಆಗ ಮತ್ತೆ ಇನ್ಯಾವತ್ತೂ ರಾಹುಲ್ ನನ್ನ ಸಹವಾಸಕ್ಕೆ ಬರಲ್ಲ. ಆದರೆ ರಾಹುಲ್ ಏನಾದರೂ ವಿರಾಟ್ ಬಗ್ಗೆ ಚಿರುಗೆ ಹೇಳಿದ್ರೆ, ಅಯ್ಯೋ ಬೇಡ ಬೇಡ, ಸದ್ಯಕ್ಕೆ ನಾನೇನು ಹೇಳಲ್ಲ. ಆಮೇಲೆ ನನ್ನಿಂದ ಚಿರು ಮತ್ತು ವಿರಾಟ್ ಮಧ್ಯೆ ಇರೋ ಫ್ರೆಂಡ್ಶಿಪ್ ಹಾಳಾಗುತ್ತೆ. ಅದಕ್ಕೆ ನಾನೇ ಕಾರಣ ಆಗ್ತೀನಿ. ಸದ್ಯಕ್ಕೆ ಚಿರುಗೇನು ಹೇಳೋದು ಬೇಡ. ಹೇಗಿದ್ದರೂ ವಿರಾಟ್ ಅವರು ರಾಹುಲ್ಗೆ ವಾರ್ನ್ ಮಾಡಿದ್ದಾರೆ ಅಲ್ವಾ. ಅವನು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಬಂದರೆ ಆವಾಗ ಬೇಕಿದ್ರೆ ಚಿರುಗೆ ಹೇಳಿದ್ರಾಯ್ತು. ಆವಾಗ ಅವನೇ ಎಲ್ಲ ನೋಡ್ಕೋತಾನೆ. ಎಕ್ಸ್ಕ್ಯೂಸ್ ಮೀ ಸರ್. ಮಗಳಿಗೋಸ್ಕರ ಇನ್ನೊಂದು ಮದ್ವೆನೂ ಆಗದೆ ಮಗಳೇ ತನ್ನ ಪ್ರಪಂಚ ಅನ್ಕೊಂಡು ಬದುಕ್ತಿದ್ದಾರೆ. ಅಂತವ್ರ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಯಾವ ಯೋಗ್ಯತೆನೂ ಇಲ್ಲ. ಯಾಕೋ ಅರ್ಚನಾ ಅವ್ರನ್ನ ಡ್ರಾಪ್ ಮಾಡಿ ಬಂದಮೇಲೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಲ್ಲ. ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅನಿಸ್ತಾ ಇದೆ. ಅವ್ರ ಲೈಫಲ್ಲಿ ನಡೆದಿರೋ ಟ್ರ್ಯಾಜಿಡಿ ಇನ್ಸಿಡೆಂಟ್ಸ್ನೆಲ್ಲ ಕೇಳಿದ್ಮೇಲೆ ಅವ್ರ ಮೇಲಿನ ಸಿಂಪತಿ ಸ್ವಲ್ಪ ಜಾಸ್ತಿನೇ ಆಯಿತು. ಪಾಪ ಅವರೊಬ್ಬರೇ ಇದನ್ನೆಲ್ಲ ಅದೇಗೆ ನಿಭಾಯಿಸ್ತಾರೋ ಏನೋ. ಆದರೂ ಅವ್ರು ತುಂಬ ಗಟ್ಟಿಗಿತ್ತಿ ಅನಿಸುತ್ತೆ. ಏನೇ ಬಂದರೂ ಧೈರ್ಯವಾಗಿ ಫೇಸ್ ಮಾಡ್ತಾರೆ. ನನ್ನ ಮಗಳು ಅವರನ್ನೇ ಸ್ವಂತ ತಾಯಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಬಟ್ ಅರ್ಚನಾ ಅವರು ನನ್ನ ಮಾತನ್ನು ಒಪ್ಕೊಂಡು ಈ ಕೆಲಸ ಮಾಡ್ತಾಯಿದ್ದಾರೆ ಅಂತ ನನ್ನ ಮಗಳು ಗೊತ್ತಾದರೆ ಎಷ್ಟು ನೊಂದ್ಕೋತಾರೋ ಏನೋ. ಟೈಮ್ ಬಂದಾಗ ಫೇಸ್ ಮಾಡಿದ್ರೆ ಆಯಿತು. ಅರ್ಚನಾ ಅವ್ರು ಮಲ್ಕೊಂಡ್ರಾ? ಕೇಳೋಣ. ಇವ್ರು ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾರೆ? ಹಲೋ. ಹಾಂ, ನೀವಿನ್ನೂ ಮನ್ಗಿಲ್ವಾ? ಮಲ್ಗಕ್ಕೆ ನೀವು ಬಿಟ್ರೆ ತಾನೆ. ಅಯ್ಯೋ, ನಾನೇನು ಮಾಡಿದೆ? ಇಷ್ಟೊತ್ತಲ್ಲಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದೀರಲ್ಲ. ಅಲ್ಲ, ನೀವು ಮನೆಗೆ ಹೋಗಿ ಮನ್ಕೊಂಡ್ರಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಇವಾಗ ನನ್ನ ಮನೆಗೆ ಹೋಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಓ, ಮತ್ತೆ ನನ್ನ ಮನೆಗೆ ಬಂದು ಡ್ರಾಪ್ ಮಾಡ್ತೀನಿ. ಹಲೋ, ಅಷ್ಟೊಂದು ಸೀನ್ ಎಲ್ಲ ಕ್ರಿಯೇಟ್ ಮಾಡೋ ನೆಸೆಸರಿ ಇಲ್ಲ. ನಾನು ಆಲ್ರೆಡಿ ಮನೇಲೇ ಇದ್ದೀನಿ. ಓಕೆ, ವೆರಿ ಗುಡ್. ಊಟ ಆಯ್ತು. ನಂದಾಯ್ತಾ ಅಂತ ಕೇಳಲ್ವಾ? ನಾನು ಕೇಳಲ್ಲ. ಯಾಕೋ? ನೀವು ಮಾಡಿರ್ತೀರಾ ಅಂತ ನನಗೆ ಗೊತ್ತು. ಅಲ್ಲ ರೀ, ನನಗೆ ಹಸಿವೆ ಆಗ್ತಾ ಇಲ್ಲ. ನಾನು ನಿಜವಾಗ್ಲೂ ಊಟನೇ ಮಾಡಿಲ್ಲ ಗೊತ್ತಾ. ಸರಿ, ಇವಾಗ ಹಾಗೆ ಮಲ್ಕೊಳ್ಳಿ. ಬೆಳಗ್ಗೆ ತಿಂಡಿ ತಿನ್ನಿ, ಯಾರು ಬೇಡ ಅಂತಾರೆ? ಅಲ್ಲ ರೀ, ಹೊಟ್ಟೆ ತುಂಬಿರೋರು ಆಡೋ ಮಾತಾ ಇದು? ಮತ್ತಿನ್ನೇನು, ನೀವು ಊಟ ಮಾಡಿಲ್ಲ ಅಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ನೋಡಿ, ಇನ್ಮೇಲೆ ಇಷ್ಟೊತ್ತಲ್ಲೆಲ್ಲ ಫೋನ್ ಮಾಡಬೇಡಿ. ಯಾಕೆ? ನಂಗೆ ಅದಿಷ್ಟ ಆಗಲ್ಲ. ಹೌದಾ? ಹೌದು, ಕೋಪನೂ ಬರುತ್ತೆ. ಐ ಆಮ್ ಸಾರಿ. ಏನು ಇನ್ನೂ ಮಾತಾಡ್ತಾನೆ ಇರ್ತೀರಾ ಅಥವಾ ಕಾಲ್ ಕಟ್ ಮಾಡ್ತೀರಾ? ಮಾಡ್ತೀನಿ. ಓಕೆ, ಗುಡ್ ನೈಟ್, ಬಾಯ್. ಯಾಕೋ ಇವರು ಲೈನ್ ಕ್ರಾಸ್ ಮಾಡೋ ಥರ ಅನ್ನಿಸ್ತಿದೆ. ಯಾವುದಕ್ಕೂ ನಾನು ಇವರಿಂದ ಸ್ವಲ್ಪ ಹುಷಾರಾಗೇ ಇರಬೇಕು. ರಾಹುಲ್ ವಿಚಾರನ ವಿರಾಟ್ ಅವ್ರ ಹತ್ರ ಹೇಳಿ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದೆ. ಅವ್ರು ಅದನ್ನೇ ಏನಾದರೂ ಅಡ್ವಾಂಟೇಜಾಗಿ ತೊಗೊಂಡ್ಬಿಟ್ರೆ? ಖಂಡಿತ ಇಲ್ಲ. ನಿಮ್ಮ ಮೇಲೆ ನನಗೆ ಅಪಾರವಾದ ಗೌರವ ಇದೆ. ನಿಮ್ಮ ಜೊತೆ ಮಾತಾಡಿದ ಖುಷಿನೂ ಕೊಡ್ತು. ಥ್ಯಾಂಕ್ ಯು ಅರ್ಚನಾ ಅವರೇ. ಅಪ್ಪ. ಹಾಂ ಮಗಳೇ, ಬಂದೆ. ಒಬ್ಬರು ವೀಕ್ನೆಸ್ ಸಿಕ್ಕಿದ್ರೆ ಸಾಕು, ಈ ಗಂಡಸರು ಅದನ್ನೇ ಎನ್ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ ಇಲ್ಲ ಇಲ್ಲ, ವಿರಾಟ್ ಅವರು ಆ ಥರ ವ್ಯಕ್ತಿ ಅಲ್ಲ. ಏನ್ ಚಿರಾಗ್, ಬೆಳಿಗ್ಗೆನೆ ಎಲ್ಗೋ ಕರ್ಕೊಂಡು ಹೋಗ್ತಿದ್ದೀರಾ? ಎಲ್ಲಿಗೆ ಅಂತ ಹೇಳಲ್ವಾ? ಸರ್ಪ್ರೈಸ್.
ಯಾಕೋ ಇತ್ತೀಚೆಗೆ ತುಂಬಾನೇ ಸರ್ಪ್ರೈಸ್ ಕೊಡ್ತಿದ್ದೀರಾ? ನಮ್ಗೆ ಇಷ್ಟ ಆದವ್ರಿಗೆ ಅವಾಗ ಸರ್ಪ್ರೈಸ್ ಕೊಡ್ತಾ ಇರಬೇಕು. ಅದ್ರಲ್ಲಿ ಸಿಗೋ ಮಜಾ ಇನ್ಯಾವ್ದ್ರಲ್ಲಿ ಸಿಗುತ್ತೆ ಹೇಳಿ? ಚಿರಾಗ್, ಯಾಕೆ ನಿಮಗೆ ನಾನು ಇಷ್ಟ ಆಗಿದ್ದೀನಿ? ಅದು ಗೊತ್ತಿಲ್ಲ ಕಣ್ರಿ. ಒಟ್ನಲ್ಲಿ ನಿಮ್ಮನ್ನು ಬಿಟ್ಟಿರಕ್ಕಾಗಲ್ಲ. ಮತ್ತೆ ದೀಪ ಅವ್ರ ಕತೆ? ಸದ್ಯದಲ್ಲೇ ದೀಪ ಅವ್ರು ನಮ್ಮ ಕಣ್ಮುಂದೆ ಬರ್ತಾರೆ. ಹೌದಾ? ಅದೇಂಗೆ ಹೇಳ್ತೀರಾ? ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ ರೀ. ನೀವೇನೋ ನನ್ನನ್ನು ಇಷ್ಟಪಡೋ ಥರ ನಾನು ನಿಮ್ಮನ್ನು ಇಷ್ಟಪಡ್ಬೇಕಲ್ವಾ? ಆ ಟೈಮು ಬಂದೇ ಬರುತ್ತೆ. ಹೌದಾ? ನಿಮ್ಗೆ ಹಂಗೆ ಅನಿಸ್ತಿದ್ಯಾ? ಹೌದು. ಯಾಕೆ ಎಲ್ಲಿ ನಿಲ್ಸಿದ್ರಿ? ಎಲ್ಲ ಹೋಗ್ತಿದ್ದೀವಿ? ಇಲ್ಲೊಂದು ಸ್ಪೆಷಲ್ ಹೋಟ್ಲ್ ಇದೆ. ದೀಪ ಅವರು ನಾನು ಆಗಾಗ ಬರ್ತಾ ಇದ್ವಿ. ಅದಕ್ಕೆ ನಿಮ್ಮನ್ನು ಕರ್ಕೊಂಬರೋಣ ಅಂತ ಕರ್ಕೊಂಬಂದೆ. ಬನ್ನಿ. ಇವತ್ತು ನಿಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ವಾಟ್ ಯು ಸೇ? ಆಲ್ರೆಡಿ ಫೋರ್ಸ್ಫುಲ್ ಆಗಿ ಕರ್ಕೊಂಡು ಬಂದ್ಬಿಟ್ಟಿದ್ದೀರಾ. ಇವಾಗ ಬ್ರೇಕ್ಫಾಸ್ಟಿಗೆ ನೋ ಅನ್ನಕ್ಕಾಗತ್ತಾ? ನಿಮ್ಗೆ ಇಷ್ಟ ಇದ್ರೆ ಮಾತ್ರಪ್ಪ, ಬಲವಂತ ಎಲ್ಲ ಮಾಡಲ್ಲ ನಾವು. ಚಿರಾಗ್, ಬ್ರೇಕ್ಫಾಸ್ಟ್ ತಾನೆ, ಬನ್ನಿ ಹೋಗೋಣ. ಬನ್ನಿ. ಅಣ್ಣ, ಇಲ್ಲಿ ಫೇಮಸ್ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ನಿಮ್ಮನ್ನ ಖಂಡಿತ ಕ್ಯೂರ್ ಮಾಡ್ತಾರೆ. ನಿಮ್ಗೆ ಹಳೆದೆಲ್ಲ ನೆನಪಾಗುತ್ತೆ. ನರಸಿಂಹ, ಇದೇನಾ ಲೊಕೇಶನ್? ಇದೇ ಬಿಲ್ಡಿಂಗ್ ಇರಬೇಕು. ನೋಡೋಣ, ಲೊಕೇಶನ್ ಇಲ್ಲೇ ತೋರಿಸ್ತದೆ. ನಡಿ. ಏನು ಯೋಚನೆ ಮಾಡ್ತಿದ್ದೀರಾ? ನಥಿಂಗ್. ಬನ್ನಿ.